ವೆಲ್ಕಮ್ ಟು ಇದು ಫೋಕಸ್ ಕರ್ನಾಟಕ. ನಾನು ಇವತ್ತು ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ತೊಗೊಂಡು ಬಂದಿದ್ದೀನಿ 2 ಮಾರ್ಕ್ಸಿಂದು. ಇವು ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ನೇ ತೊಗೊಂಡು ಬಂದಿದ್ದೀನಿ. ಪ್ಲೀಸ್ ನಾನು ಕ್ವಶನ್ಸ್ ಏನಾದರೂ ನಾ ಎಕ್ಸ್ಪ್ಲೇನ್ ಮಾಡತ್ತಿದ್ದು ಇಷ್ಟ ಆಗತ್ತಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕರ್ನಾಟಕದ ಚಾನಲನ್ನು ಬೆಳೆಸ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತು ಒಂದಿಷ್ಟು ಮಂದಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೆಲ್ಪ್ ಆಗೋಗೋಸ್ಕರ ನೀವು ಈ ವಿಡಿಯೋನ ಶೇರ್ ಕೂಡ ಮಾಡಿ. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಕ್ವಾಂಟೈಜೇಷನ್ ಆಫ್ ಚಾರ್ಜ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಕ್ವಾಂಟೈಜೇಷನ್ ಆಫ್ ಚಾರ್ಜ್ ಅಂತಂದರೆ ಏನು? ಕ್ವಾಂಟೈಜೇಷನ್ ಚಾರ್ಜಿಂದ ಎಕ್ಸ್ಪ್ರೆಷನ್ ಏನೈತಿ? Q = N × E ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಟರ್ಮ್ಸ್ ಅಂದಾರ. ಟರ್ಮ್ಸ್ N ಅಂದರೆ ಏನು? ಇಂಟಿಗ್ರಲ್. N ಈಸ್ ಅನ್ ಇಂಟಿಗ್ರಲ್. ಇಟ್ ಈಸ್ ಪಾಸಿಟಿವ್ ಆರ್ ಮೇ ಬಿ ನೆಗೆಟಿವ್. E ಮೀನ್ಸ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ಅಂದ್ರೆ ರೈಟ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತಂದು ಹೇಳ್ಯಾರ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕೂಲಮ್ಸ್ ಲಾ? ಕೂಲಮ್ಸ್ ಲಾ ಏನು? 1/4πε0 Q1 Q2 /r² × r vector. Okay, then Q1 and Q2 are the charges of the electrons. 1/4πε0 is the value of the K and it is the proportionally constant, and r is the distance between the two charges. ಓಕೆ, ಇದು ಒಂದು Q1 ಐತೆ ಅಂತ ತಿಳ್ಕೊರಿ, ಇದು Q2 ಐತೆ ಅಂತ ತಿಳ್ಕೊರಿ. ಇದರ ನಡ್ಬರ್ಕಿಂದ ಡಿಸ್ಟನ್ಸ್ r. ಓಕೆ, ಇವು Q1 Q2 ನಡ್ಬರ್ಕ್ ಇವು ಎರಡು ಚಾರ್ಜ್ ನಡ್ಬರ್ಕ್ ಏನು ಡಿಸ್ಟೆನ್ಸ್ ಫಾರ್ಮೇಷನ್ ಆಗಿರ್ತದಲ್ಲ, ದ್ಯಾಟ್ ಈಸ್ r². ಓಕೆ, ಇಟ್ ಈಸ್ ದ ಸ್ಕ್ವೇರ್ ಆಫ್ ಇಟ್ ಡಿಸ್ಟನ್ಸ್. ಓಕೆ, ನೆಕ್ಸ್ಟ್ ಯಾವುದು ಕ್ವಶನ್ ನೋಡಂಬರ್ರಿ. r is the distance between the charges. Sketch the electric field lines in case of positive point charge and Q1 is greater than 0. Second one, a negative point charges Q is less than 0. ಅವಾಗ ಏನು ಮಾಡೋದು? Q ಈಸ್ ಯಾವಾಗ ನೆಗೆಟಿವ್ ಇರ್ತೈತಿ, ನೆಗೆಟಿವ್ ಪಾಯಿಂಟ್ ಚಾರ್ಜ್ ಅವಾಗ ಏನಿರ್ತೈತಿ ಅಂದ್ರೆ ವೆನ್ ಎಲೆಕ್ಟ್ರಾನ್ಸ್ ಈಸ್ ಅದರ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತಿರ್ತಾವೆ. ಓಕೆ, ಫೀಲ್ಡ್ ಲೈನ್ಸ್ ಏನಾಗ್ತಿರ್ತಾವೆ? ಇಂಟರ್ಸೆಕ್ಟ್ ಒಳಗಡೆ ಹೊಂಟಿರ್ತಾವೆ. ಓಕೆ, ಈ ಥರ ಒಳಗಡೆ ಯಾರು ಮಾರ್ಕನ್ನು ತೋರಿಸ್ಬೇಕು. ಪಾಸಿಟಿವ್ ಚಾರ್ಜ್ ಇತ್ತಂದ್ರೆ ಫೀಲ್ಡ್ ಲೈನ್ಸ್ ಈಸ್ ಗೋಯಿಂಗ್ ಔಟ್ಸೈಡ್. ಓಕೆ, ಚಾರ್ಜ್ ಹೊರಗಡೆ ಹೊಂಟಿರ್ತೈತಿ. ನೆಗೆಟಿವ್ ಒಳಗಡೆ ಏನಾಗ್ತೈತಿ? ಗೇನ್ ಮಾಡ್ಕೋತಿರ್ತೈತಿ. ಪಾಸಿಟಿವ್ ಒಳಗಡೆ ಏನಾಗ್ತೈತಿ? ಇಟ್ ವಿಲ್ ಬಿ ಡೊನೇಟ್ ಆರ್ ಲಿಬ್ರೇಟ್ ದ ಎನರ್ಜಿ. ಓಕೆ, ನೆಗೆಟಿವ್ ಗೇನ್ಸ್ ದ ಎನರ್ಜಿ ಆ್ಯಂಡ್ ಪಾಸಿಟಿವ್ ಡೊನೇಟ್ ದ ಎನರ್ಜಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದ್ರೆ sketch the electric field lines in case of an electric dipole and two equal positive point charges. ಓಕೆ, ಇದು ಅಂತೂ ಫುಲ್ ಇಂಪಾರ್ಟೆಂಟ್. ಇದು ಡೈಗ್ರಾಮ್ ಕೇಳ್ತಾರೆ ನೋಡ್ರಿ. ಈಕ್ವಲ್ ಡೈಪೋಲ್ ಮೂಮೆಂಟ್ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇರ್ತೈತಿ, ಒಂದು ನೆಗೆಟಿವ್ ಚಾರ್ಜ್ ಇರ್ತೈತಿ. ಓಕೆ, ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ಸ್ ಈಚ್ ಅದರ್ ಆ್ಯಂಡ್ ಪಾಸಿಟಿವ್ ರಿಪಲ್ಸ್ ಈಚ್ ಅದರ್. ಓಕೆ, ನಿಮಗೆ ಗೊತ್ತಿದ್ದಿದ್ದೇ ಐತಿದು. when the positive and negative charges is attracting each other. ನೋಡ್ರಿ ಇಲ್ಲಿ, they both are attracting each other. it is an electric dipole diagram. ಇದು ಟು ಈಕ್ವಲ್ ಪಾಸಿಟಿವ್ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ಯಾರ. ನಾ ಎರಡು ಎಲೆಕ್ಟ್ರಾನ್ಸನ್ನು ಸೇಮೇ ತೊಗೊಂಡಿನಿ, ಪಾಸಿಟಿವ್ ಚಾರ್ಜೇ ತೊಗೊಂಡಿನಿ. ಅವಾಗ ಏನಾಗೈತಿ? ಇಟ್ ವಿಲ್ ಬಿ ರಿಪಲಿಂಗ್ ಈಚ್ ಅದರ್. ಓಕೆ, ರಿಪಲ್ಸ್ ಈಚ್ ಅದರ್. ಅದೇ ಒಂದು ವೇಳೆ ಇಲ್ಲಿ ನಾನು ನೆಗೆಟಿವ್ ತೊಗೊಂಡಿದ್ದೆ ಅಂದರೆ ಈ ಥರ ಡೈಪಲ್ ಮೂಮೆಂಟ್ ಬರ್ತಿತ್ತು. ಇಲ್ಲಿ ನಾ ಎರಡು ಪಾಸಿಟಿವ್ ಚಾರ್ಜಸ್ ತೊಗೊಂಡಿದ್ದಕ್ಕೆ ಇಟ್ ವಿಲ್ ಬಿ ರಿಪಲ್ಸ್ ಈಚ್ ಅದರ್. ಓಕೆ, ಅಥವಾ ನಾನು ಇಲ್ಲಿ ನೆಗೆಟಿವ್ ತೊಗೊಂಡು ಇಲ್ಲಿನೂ ನೆಗೆಟಿವ್ ತೊಗೊಂಡಿದ್ದೆ ಅಂದರೆ ಏನಾಗ್ತಿತ್ತು?
negative negative also repels each other and positive positive also repels each other. ಒಂದು ವೇಳೆ ಇಲ್ಲಿ ನಾನು ಟೂ ಈಕ್ವಲ್ ಪಾಸಿಟಿವ್ ಪಾಯಿಂಟ್ ಚಾರ್ಜಸ್ ಅದು ಕೇಳೀನಿ, ಎಕ್ಸಾಮ್ ಒಳಗೆ ಟೂ ಈಕ್ವಲ್ ನೆಗೆಟಿವ್ ಪಾಯಿಂಟ್ ಚಾರ್ಜಸ್ ಡೈಗ್ರಾಮ್ ಫೀಲ್ಡ್ ಲೈನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ರಿ ಅಂದ್ರೆ ಸೇಮ್ ಇದ್ರ ಥರನೇ, ಬಟ್ ಸೈನ್ ಅಷ್ಟೇ ಇಲ್ಲಿ ನಾ ಕ್ಯೂ ಪ್ಲಸ್ ಇಟ್ಟಿದ್ದು ಮೈನಸ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಏನು ರಿಪಲ್ಷನ್ ಆಗ್ತೈತಿ, ರಿಪಲ್ಷನ್ ಫಾರ್ಮೇಷನ್. ಓಕೆ, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ರೈಟ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಇದು ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್? An electric dipole moment is a pair of electric charges of equal magnitude but opposite sign separated by the small distance. ಈಗ ನೋಡ್ರಿ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಏನು ಇಲ್ಲಿ ಹೇಳ್ತೀನಿ ನೋಡ್ರಿ. ಪ್ಲಸ್ ಕ್ಯೂ ಒಂದು ಇರ್ತೈತಿ, ಮೈನಸ್ ಕ್ಯೂ ಒಂದು ಇರ್ತೈತಿ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ ಇರ್ತಾವೆ, ಎಲೆಕ್ಟ್ರಿಕ್ ಚಾರ್ಜಸ್ ಇರ್ತಾವೆ. ದೇ ಹ್ಯಾವ್ ದ ಏನು ಅಪೋಸಿಟ್ ಸೈನ್ ಇರ್ತದೆ, ಮತ್ತು ಏನು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇರ್ತೈತಿ, ಈಕ್ವಲ್ ಮ್ಯಾಗ್ನಿಟ್ಯೂಡ್ ಬಟ್ ಸಪ್ರೇಟೆಡ್ ಇನ್ ದ ಸ್ಮಾಲ್ ಡಿಸ್ಟೆನ್ಸ್. ಇಟ್ ಈಸ್ ನೋನ್ ಆ್ಯಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಏನಿಲ್ಲ, add electric charges of an equal magnitude. ಅವು ಎರಡು ಎಲೆಕ್ಟ್ರಿಕ್ ಚಾರ್ಜಸ್ ಏನಿರ್ತಾವಲ್ಲ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತ ಹೊಂದಿರ್ತಾವೆ ಮತ್ತು ಅಪೋಸಿಟ್ ಸೈನ್ಸ್ ಇರ್ತಾವೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಫಾರ್ಮೇಷನ್ ಆಗ್ತೈತಿ. ಅವು ಎರಡು ಏನಂತಾರೆ, ಸಪ್ರೇಟೆಡ್ ಬೈ ದ ಸ್ಮಾಲ್ ಡಿಸ್ಟೆನ್ಸ್. ಸ್ಮಾಲ್ ಡಿಸ್ಟೆನ್ಸ್ ಈಸ್ ನೋನ್ ಆ್ಯಸ್ ದ ಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಅದರದ್ದು ಎಸ್ ಐ ಯೂನಿಟ್ ಏನಂದ್ರೆ ಕೂಲಮ್ ಮೀಟರ್. ಓಕೆ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಟು ಬಿ? ಫಸ್ಟ್ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಅವ್ರು ಏನು ಕೇಳ್ಯಾರ, ಆ್ಯಂಗಲ್ ಫಾರ್ಮೇಷನ್ ಯಾವಾಗ ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಇರ್ತೈತಿ ಅವಾಗ ಏನು ಡೈಪೋಲ್ ಮೂಮೆಂಟ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ದ ಆ್ಯಂಗಲನ್ನು ಕೇಳ್ಯಾರ ಅವರು. ಯಾವಾಗ ಸ್ಟೇಬಲ್ ಆಗಿರ್ತೈತಿ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಒಳಗಿರ್ತೈತಿ ಫೀಲ್ಡ್ ಲೈನ್ಸ್ ಮತ್ತು ಡೈಪೋಲ, ಅವಾಗ ಆ್ಯಂಗಲ್ ಏನಾಗಿರ್ತೈತಿ ಅಂತ ಕೇಳ್ಯಾರ. ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಇದ್ದಾಗ ಏನಾಗ್ತೈತಿ, 0 ಡಿಗ್ರಿ ಇರ್ತೈತಿ. ಅನ್ಸ್ಟೇಬಲ್ ಇದ್ದಾಗ 180 ಡಿಗ್ರಿ ಒಳಗೆ ಫಾರ್ಮೇಷನ್ ಆಗ್ತೈತಿ. ಓಕೆ, ಇದು ಅಂತೂ ಫುಲ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಕ್ಸ್ ಅಂತ ಇಟ್ಕೊಂಡು ಬಿಡ್ರಿ ನಿಮ್ಮ ತಳ್ಯಾಗ. ಓಕೆ, ಫಿಕ್ಸ್ ಬಂದೇ ಬರ್ತೈತಿ. ಓಕೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. The total electric flux through any closed surface in free space is equal to 1 by epsilon naught times the total charge is enclosed by the surface. ಇದು ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಯಾವುದಾದ್ರೂ ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಫ್ಲಕ್ಸ್ ಕ್ರಿಯೇಟ್ ಆಗಿರ್ತದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಇನ್ ದ ಎಲ್ಲಿ ಫ್ರೀ ಸರ್ಫೇಸ್ ಇರ್ತೈತಲ್ಲ ಇನ್ ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಕ್ರಿಯೇಟ್ ಆಗಿರ್ತೈತಿ. ಫ್ರೀ ಸರ್ಫೇಸ್ ಈಸ್ ಈಕ್ವಲ್ ಟು ದ ಎದಕ್ಕೆ ಈಕ್ವಲ್ ಇರ್ತೈತಿ, 1 by epsilon naught ಈಕ್ವಲ್ ಇರ್ತೈತಿ. ದ ಟೋಟಲ್ ಚಾರ್ಜ್ ಈಸ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಓಕೆ, flux total is equals to 1 by epsilon naught into charge q. Flux total is the total electric flux. Q is the total charge enclosed. Epsilon naught is the permittivity of the free space. Okay, next nodri, 2 electric field lines never intersect each other. Why? ಇದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗೆ ಒಂದು ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ ಆಗೈತಿ. ಯಾಕೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್, ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ ಅಂತಂದು ಕೇಳ್ಯಾರ. ರೀಸನ್ ಕೊಡ್ರಿ ಅಂತಂದು ಹೇಳ್ಯಾರ. ರೀಸನ್ ಏನು ಅಂದ್ರೆ, ಇಫ್ 2 electric field lines intersect, then at the point of the intersection there will be a 2 different tangential directions which is not possible. ಅಲ್ಲಿ ಎರಡು ಥರ, if electric field lines intersect at the point of the intersection will be 2 different. ಅವಕ್ಕೆ ಎರಡಕ್ಕೂ ಡಿಫ್ರೆಂಟ್ ಆದ ಡೈರೆಕ್ಷನ್ಸನ್ನು ಹೊಂದಿರ್ತಾವೆ. ಅದು ಡಿಫ್ರೆಂಟ್ ಡೈರೆಕ್ಷನ್ ಹೊಂದಿರೋದಕ್ಕೋಸ್ಕರ ಅಲ್ಲಿ ಏನಂತಾರೆ, ಇಂಟರ್ಸೆಕ್ಷನ್ ಆಗೋದಿಲ್ಲ ಅಂತ ಬರಿಬೇಕು. ಓಕೆ, ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ Q1 ಆ್ಯಂಡ್ Q2. Q1 Q2 ಇದ್ದಾಗ ಏನಾಗ್ತೈತಿ, ಎರಡು Q1 ಇದ್ದಿದ್ದು Q2 ಕಡೆ ಹೋಗ್ತೈತಿ. ಅದೇ Q1 Q2 ಏನಂತಾರೆ,
ಲೆಸ್ ದೆನ್ 0 ಇದ್ದಾಗ ಏನಾಗ್ತೈತಿ, ಇಟ್ ವಿಲ್ ಬಿ Q1 and Q2 attracts the charges. Okay, these are the important questions of electric field lines and charges. ಥ್ಯಾಂಕ್ ಯು. ಏನಾದರೂ ಡೌಟ್ ಬಂದಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ರಿ. ಇನ್ನು ನಿಮಗೆ 3 ಮಾರ್ಕ್ಸ್ 5 ಮಾರ್ಕ್ಸ್ ಇಂದು ಕ್ವಶನ್ಸ್ ಬೇಕಾಗಿದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್